ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಬಿಜೆಪಿಯ ಅಭ್ಯರ್ಥಿಗಳಾದ ಎಂಪಿ ಅಪ್ಪಚ್ಚರಂಜನ್ ಹಾಗೂ ಕೆಜಿ ಬೋಪಯ್ಯನವರು ಈ ಹಿಂದೆ 5 ವರ್ಷಗಳು ತಾವುಗಳು ನಡೆಸಿದ ಆಡಳಿತ ವೈಖರಿಯನ್ನ ಬದಲಾಯಿಸಿಕೊಂಡು ಉದ್ದಟತನ, ಸ್ವಜನ ಪಕ್ಷಪಾತ ಹಾಗೂ ಪಕ್ಷಭೇದ ಮರೆತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡುವಂತೆ ಸಲಹೆ ನೀಡಿದ್ದಾರೆ. ತಮ್ಮ ನಿವಾಸದಲ್ಲಿ ಸಂಗಮದೊಂದಿಗೆ ಮಾತನಾಡಿದ ಅವರು, ಮಡಿಕೇರಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜಿವೈಜೆ ಅವರು ತೀವ್ರ ಪೈಪೋಟಿ ನೀಡಿದ್ದು ಇದು ಬಿಜೆಪಿಯ ಗೆಲುವಲ್ಲ. ಜಿಲ್ಲೆಗೆ 1500 ಕೋಟಿ ತಂದಿದ್ದೇವೆ. ನಾವು ಮಾಡಿದ ಅಭಿವೃದ್ಧಿಯನ್ನ ಯಾರೂ ಮಾಡಿಲ್ಲ. ಈ ಬಾರಿ ಸುಮಾರು 20,000 ಮತಗಳ ಅಂತರದಲ್ಲಿ ಗೆಲ್ಲುತ್ತೇವೆ ಎಂದು ಹೇಳಿಕೊಳ್ಳುತ್ತಿದ್ದ ಅಪ್ಪಚ್ಚರಂಜನ್ ಹಾಗೂ ಬೋಪಯ್ಯನವರು ಕಡಿಮೆ ಮತಗಳ ಅಂತರದಲ್ಲಿ ಗೆಲುವನ್ನ ಪಡೆದಿದ್ದು ಇದು ಜನತೆ ನೀಡಿದ ಎಚ್ಚರಿಕೆಯ ಕರೆಗಂಟೆಯಾಗಿದೆ ಎಂದು ಹೇಳಿದರು. ಸುತ್ತಿನವರೆಗೂ ಕೂಡ ಜಿವಿಜಿನವರು ಸಂಪೂರ್ಣವಾಗಿ ಮುನ್ನಡೆಯನ್ನೇ ಸಾಧಿಸಿಕೊಂಡು ಬಂದಿದ್ದರು. 16, 17, 18, 19ನೇ ಸುತ್ತಿನಲ್ಲಿ ಹಿನ್ನಡೆಯನ್ನು ಕಾಣಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿ ಆಯಿತು. ಅದಕ್ಕೆ ಕಾರಣಗಳನ್ನು ನಾವು ಇವತ್ತು ಹುಡುಕಬಹುದು. ಕೇವಲ 4,600 ಮತಗಳ ಅಂತರದಿಂದ ಶ್ರೀಮಾನ್ ಅಪ್ಪಚ್ಚರಂಜನ್ ಅವರು ಜಯ ಸಾಧಿಸಿದರೆ, ಶ್ರೀಮಾನ್ ಕೆಜಿ ಬೋಪಯ್ಯನವರು ತಮ್ಮ ಸಮೀಪದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಪ್ರದೀಪ್ನವರ ವಿರುದ್ಧ ಕೇವಲ 3,600 ಮತಗಳ ಅಂತರದಿಂದ ಮುನ್ನಡೆ ಸಾಧಿಸಿ ಅವರು ಜಯವನ್ನು ಗಳಿಸಿದರು. ಈ ಇಬ್ಬರು ಶಾಸಕರುಗಳು ಕೊಡಗು ಜಿಲ್ಲೆಗೆ 1,500 ಕೋಟಿ ರೂಪಾಯಿಗಳನ್ನ ತಂದಿದ್ದೀವಿ. ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಕಳೆದ 50-60 ವರ್ಷಗಳಿಂದ ಯಾವ ರಾಜಕೀಯ ಪಕ್ಷಗಳು, ಯಾವ ಸರ್ಕಾರವೂ ಕೂಡ ಮಾಡಲಿಲ್ಲ. ಆದ್ದರಿಂದ ನಮ್ಮ ಅಭಿವೃದ್ಧಿ ಕೆಲಸವೇ ನಮಗೆ ಶ್ರೀರಕ್ಷೆ. ನಾವಿಬ್ಬರೂ ಕೂಡ 20,000 ಮತಗಳ ಅಂತರದಿಂದ ಗೆಲ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಮಾತನ್ನೇ ಹೇಳಿಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಮತದಾನ ಆದಮೇಲೆ ಮತ ಎಣಿಕೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಭಾರತೀಯ ಜನತಾ ಪಕ್ಷದ 2 ಅಭ್ಯರ್ಥಿಗಳಿಗೂ ನಮ್ಮ ಜಿಲ್ಲೆಯ ಮತದಾರರು ನೇರವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ನೇರವಾಗಿ ಕೊಟ್ಟರು. ಅದು ಇಲ್ಲ ಅಂತ ಹೇಳಿದ್ರೆ ನಾನಂತೂ ಒಪ್ಪೋದಿಲ್ಲ. ಆದರೆ ಗೆಲುವಿನ ಅಂಚಿನಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ, ಸೋಮವಾರಪೇಟೆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮಾನ್ ಜಿವಿಜಿನವರು ಬಂದು ತಲುಪಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದಾಗ ಎಲ್ಲರ ಮನಸ್ಸಲ್ಲಿಯೂ ಆಯಿತು, 2 ಕ್ಷೇತ್ರವೂ ಕೂಡ ಬಿಜೆಪಿ ಕೈಯಿಂದ ಬಿಟ್ಟು ಒಂದು ಕಡೆ ಜಾತ್ಯತೀತ ಜನತಾ ದಳದ ಜಿವಿಜಿನವರು ಮತ್ತು ಕಾಂಗ್ರೆಸ್ನ ಪ್ರದೀಪ್ನವರು ಗೆಲ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥ ಭಾವನೆ ಎಲ್ಲರ ಮನಸ್ಸಲ್ಲಿ ಬಂದಿತ್ತು. ಚುನಾವಣೆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ನಿಜ, ನಮ್ಮ ಪಕ್ಷವೂ ಕೂಡ ನಾವು ಪ್ರಚಾರವನ್ನು ಮಾಡಿದ್ವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಮುಂದೆ ಒಂದು ಬದಲಾವಣೆಯನ್ನು ತರಬೇಕಾಗತ್ತೆ. ಕರ್ನಾಟಕದಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಅವರು ಯಾವ ಸಂದರ್ಭದಲ್ಲೂ ಕೂಡ ಇನ್ನು ಅಧಿಕಾರಕ್ಕೆ ಬರಲಿಕ್ಕಿರ್ತಕ್ಕಂಥ ಅವಕಾಶವೇ ಇಲ್ಲ. ಬದಲಾವಣೆ ಬಯಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಇದರಿಂದ ವಂಚಿತರಾಗಬಾರದು ಅಂತ ಹೇಳ್ತಾ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಹಲವಾರು ಸಭೆಗಳಲ್ಲಿ ಹೇಳಿರ್ತಕ್ಕಂಥದ್ದು ನಿಜ. ಆ ಹಿನ್ನೆಲೆಯಲ್ಲಿ ನಮ್ಮ ಶಕ್ತಿ ಎಷ್ಟಿದೆ, ಆ ಶಕ್ತಿಯನ್ನು ಮೀರಿ 5 ವರ್ಷಗಳಿಂದ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷದವರ ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಆರೋಪವನ್ನು ಹೊರತರುವಲ್ಲಿ ಅವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಬಹುಶಃ ನಾವೆಲ್ಲಾದರೂ ಈ ವಿಚಾರವನ್ನು ಹೊರಗಡೆ ತರದೇ ಹೋಗಿದ್ದಿದ್ರೆ, ನಾನು ಹೇಳ್ತೀನಿ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಅವರು ಯಾರು ಕೂಡ ಜೈಲಿಗೆ ಹೋಗ್ತಾ ಇರಲಿಲ್ಲ. ಭಾರತೀಯ ಜನತಾ ಪಕ್ಷದ ಸರ್ಕಾರವು ಪತನ ಆಗ್ತಾ ಇರಲಿಲ್ಲ. ಅವರೇ ಕೂಡ ಅಧಿಕಾರದಲ್ಲಿರ್ತಾ ಇತ್ತು. ಆದ್ದರಿಂದ ರಾಜ್ಯದ ಜನತೆ ಯಾರು ಈ ಒಂದು ಭಾರತೀಯ ಜನತಾ ಪಕ್ಷವನ್ನು ಪತನ ಮಾಡುವಲ್ಲಿ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ಅವರು ಆಶೀರ್ವಾದ ಮಾಡೋದ್ರ ಬದಲು ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಹುಮತವನ್ನು ಕೊಟ್ಟು ಅವರನ್ನು ಆಡಳಿತಕ್ಕೆ ತಂದಿರ್ತಕ್ಕಂಥ ನೋಡಿದಾಗ ಬಹುಶಃ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ನಮ್ಮ ಪಕ್ಷದ ಮೇಲೆ ಅಭಿಮಾನ ಇದ್ದನ್ನು ಕೂಡ ಮತ ಹಾಕುವಲ್ಲಿ ಯಾತಕ್ಕೋಸ್ಕರ ಆ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲೇಬೇಕಾಗುತ್ತೆ. ಆದರೂ ನಾವು ಅಧಿಕೃತವಾಗಿ 2ನೇ ಸ್ಥಾನದಲ್ಲಿ ದೊಡ್ಡ ಒಂದು ವಿರೋಧ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಇದು ಒಂದು ಸಾಧನೆ. ಕರ್ನಾಟಕ ರಾಜ್ಯದಲ್ಲಿ ಜನತೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಯಾವುದಿದೆ, ಆ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ನಾವೆಲ್ಲರೂ ಒಟ್ಟಾರೆ ಸೇರಿ ಈ ಪಕ್ಷವನ್ನು ಇನ್ನು ಗಟ್ಟಿಯಾಗಿ ಕಟ್ಟಲಿಕ್ಕಿರ್ತಕ್ಕಂಥದ್ದು ಮತ್ತು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಶಕ್ತಿಯನ್ನು ಕಟ್ಟುವಲ್ಲಿ ನಮ್ಮ ಪಕ್ಷ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಕರ್ತವ್ಯ. ಆ ಕರ್ತವ್ಯನ ನಿಭಾಯಿಸ್ತೀನಿ. ಆದರೆ ಕೊಡಗು ಜಿಲ್ಲೆಯಲ್ಲಿ ಜನತೆ ಒಂದು ಎಚ್ಚರಿಕೆಯ ಗಂಟೆಯನ್ನು, ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ
ಈ 2 ಜನ ಶಾಸಕ ಮಿತ್ರರು ಯಾರಿದ್ದಾರೆ, ಶ್ರೀಮಾನ್ ಬೋಪಯ್ಯನವರು ಮತ್ತು ಶ್ರೀಮಾನ್ ರಂಜನಪ್ಪಚ್ಚಿನವರು, ನೀವು 5 ವರ್ಷ ಆಡಳಿತ ಮಾಡಿರ್ತಕ್ಕಂಥ ನಿಮ್ಮ ಆಡಳಿತದ ವೈಖರಿ ಇದೆಯಲ್ಲ, ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಜೊತೆಲಿರ್ತಾ ಇರ್ತಕ್ಕಂಥ ಮರಿಪಾಳೆಗಾರರು ಮತ್ತು ಇಡೀ ಜಿಲ್ಲೆಯನ್ನೇ ತಮ್ಮ ಒಂದು ಗುತ್ತಿಗೆಯಲ್ಲಿ ಇಟ್ಕೊಂಡು ಅಧಿಕಾರಿಗಳನ್ನ ಹೆದರಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ಗಳಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಕಳಪೆ ಕಾಮಗಾರಿಯನ್ನು ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಪಕ್ಷದ ಕಾರ್ಯಕರ್ತರುಗಳೇ ಎಲ್ಲದರಲ್ಲಿಯೂ ಕೂಡ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಜನ ಬಹಳಷ್ಟು ರೋಸಿ ಹೋಗಿರ್ತಕ್ಕಂಥದ್ದನ್ನು ನೀವು ಈ ಚುನಾವಣೆಯಲ್ಲಿ ಮತದಾರರು ಹಾಕಿರ್ತಕ್ಕಂಥದ್ದು ಮತದ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಲೇಬೇಕು. ಆದ್ದರಿಂದ ಮುಂದಿನ 5 ವರ್ಷದಲ್ಲಿ ನೀವು ಶಾಸಕರಾಗಿರ್ತೀರಿ. ನಾನು ಅದನ್ನು ಅಭಿನಂದಿಸ್ತೇನೆ, ನೀವು ಗೆದ್ದಿರ್ತಕ್ಕಂಥ ಅಭಿನಂದನೆ ಮಾಡ್ತೀನಿ. ಆದರೆ ಈ ಥರದ ಆಡಳಿತ ವೈಖರಿಯನ್ನು ಪುನಃ ನೀವು ಮುಂದುವರಿಸ್ಕೊಂಡು ಹೋಗೋದಾದರೆ ಬದಲಾದ ಪರಿಸ್ಥಿತಿಯಲ್ಲಿ ಮತ್ತು ಬದಲಾದ ಆಡಳಿತದಲ್ಲಿ ಬಹುಶಃ ಈ ಥರದ ಪರಿಸ್ಥಿತಿಯನ್ನು ಜಿಲ್ಲೆಯ ಜನತೆ ಒಪ್ಪೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವು ಮನಗೊಂಡು ಎಲ್ಲರ ಜೊತೆಯಲ್ಲಿ ಸಹಕಾರದಿಂದ ಸಹಬಾಳಿಯಿಂದ ಶಾಂತಿ ನೆಮ್ಮದಿಯ ಆಡಳಿತವನ್ನು ತರುವಲ್ಲಿ ಮತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ರಾಜಕೀಯ ರಹಿತವಾಗಿ ಕಾಂಗ್ರೆಸ್ನವರು ಈ ಆಡಳಿತವನ್ನು ನಡೆಸ್ತಾರೆ. ಆ ಕಾಂಗ್ರೆಸ್ನ ಮಂತ್ರಿಗಳ ಜೊತೆಯಲ್ಲಿ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ನಾವು ಒಟ್ಟಾರೆ ಸೇರಿ ಕೆಲಸವನ್ನು ಮಾಡಲಿಕ್ಕಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ. ಅಲ್ಲದೆ ರಾಜ್ಯದಲ್ಲಿ ಜೆಡಿಎಸ್ 40 ಸ್ಥಾನಗಳನ್ನು ಪಡೆದಿದ್ದು ಬಿಜೆಪಿಯು 40 ಸ್ಥಾನ ಪಡೆದಿದೆ. ವಿಧಾನಸಭೆಯ ಆಡಳಿತದ ನಿಯಮಗಳ ಅಡಿಯಲ್ಲಿ ಸಮಬಲವಿದ್ದಾಗ ವಿರೋಧ ಪಕ್ಷವಾಗಿ ಅಧಿಕೃತವಾಗಿ ಕಾರ್ಯನಿರ್ವಹಿಸಲು ಪಕ್ಷಗಳು ಪಡೆದಿರುವ ಒಟ್ಟಾರೆ ಮತಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದ್ದು, ಬಿಜೆಪಿಯು ಒಟ್ಟು 22, 91, 265 ಮತಗಳನ್ನು ಪಡೆದಿದ್ದರೆ ಜೆಡಿಎಸ್ 24, 41, 747 ಮತಗಳನ್ನು ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವಿಧಾನಸಭಾಧ್ಯಕ್ಷರಿಗೆ ನಮ್ಮ ಪಕ್ಷವನ್ನೇ ಅಧಿಕೃತ ವಿರೋಧ ಪಕ್ಷವೆಂದು ಘೋಷಿಸುವಂತೆ ಮನವಿ ನೀಡಲಾಗುವುದು ಎಂದು ಹೇಳಿದರು. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನವರಿಗೆ 121, ಭಾರತೀಯ ಜನತಾ ಪಕ್ಷಕ್ಕೆ 40, ಜಾತ್ಯತೀತ ಜನತಾದಳಕ್ಕೆ 40, ಶ್ರೀಮಾನ್ ಯಡಿಯೂರಪ್ಪನವರಿಗೆ 7, BSR ಪಕ್ಷಕ್ಕೆ 4 ಮತ್ತು ಇತರರು 12. ಹೀಗೆ ರಾಜ್ಯದ ಜನತೆ ಮತವನ್ನು ಕೊಟ್ಟು ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗಿರ್ತಕ್ಕಂಥವ್ರು ನಾವೆಲ್ಲ. ಭಾರತೀಯ ಜನತಾ ಪಕ್ಷದವರು ವಿರೋಧ ಸ್ಥಾನದಲ್ಲಿ ಕೂರಬೇಕು ಮತ್ತು ಜಾತ್ಯತೀತ ಜನತಾದಳದಲ್ಲಿರ್ತಕ್ಕಂಥ 40 ಶಾಸಕರು ವಿರೋಧ ಪಕ್ಷದಲ್ಲಿ ಕೂರಬೇಕು. ವಿರೋಧ ಪಕ್ಷದಲ್ಲಿ ಕೂತೆ ನಾವು ಕೆಲಸವನ್ನು ಮಾಡಬೇಕು ಮತ್ತು ಈ ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದೆ, ಪುನಃ ಆ ಕೆಲಸವನ್ನು ಮುಂದುವರಿಸಬೇಕು. ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಪತ್ರಿಕೆಯಲ್ಲಿ ಇದರ ಬಗ್ಗೆ ಪ್ರಕಟಣೆಗಳು ವ್ಯಾಖ್ಯಾನಗಳು ಆಗ್ತಾ ಉಂಟು. ಲೆಕ್ಕಾಚಾರ ನಡೆದಿದೆ. ಭಾರತೀಯ ಜನತಾ ಪಕ್ಷದ 40 ಜನ ಶಾಸಕರು ಪಡೆದ ಒಟ್ಟಾರೆ ಮತಗಳ ಸಂಖ್ಯೆ 22,91,265. ನಮ್ಮ ಪಕ್ಷದ 40 ಜನ ಶಾಸಕರು ಪಡೆದಿರ್ತಕ್ಕಂಥ ಒಟ್ಟಾರೆ ಮತಗಳ ಸಂಖ್ಯೆ 24,41,747. ನಾವು ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಮತವನ್ನು ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಮುಂದೆ ಆಗ್ತಾ ಇರ್ತಕ್ಕಂಥ ಸಭಾಧ್ಯಕ್ಷರು ಯಾರಿದ್ದಾರೆ ಅವರು ನಮ್ಮ ಪಕ್ಷದ ನಾಯಕರು ಯಾರಾಗ್ತಾರೆ, ನಮ್ಮ ಪಕ್ಷದ ನಾಯಕರು ಬಹುಶಃ ಕುಮಾರಸ್ವಾಮಿಯವರೇ ನಮ್ಮ ಪಕ್ಷದ ನಾಯಕರು ಇವತ್ತು. ಆ ಕುಮಾರಸ್ವಾಮಿಯವರು ಅಥವಾ ನಮ್ಮ ಪಕ್ಷದಲ್ಲಿ ಯಾರನ್ನು ನಾವು ನಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅವರನ್ನು ಅಧಿಕೃತವಾಗಿ ನಾವು ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ನಮ್ಮನ್ನು ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸ್ಕೊಳ್ಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮತಗಳ ಆಧಾರದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಮತ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ನಾಯಕರನ್ನು ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕರನ್ನಾಗಿ ಘೋಷಣೆಯನ್ನು ಮಾಡಲೇಬೇಕಾಗುತ್ತೆ. ಅದನ್ನು ಮಾಡ್ತಾರೆ.